ನಾವು ಫಸ್ಟು ಇದಕ್ಕೆ ಎಲೆಕ್ಷನ್ಗೆ ಓಡಾಡ್ತಿದ್ವಿ ಒಟ್ಟಿಗೆ. ನಮ್ಮ ಏರಿಯಾದವ್ರು ಅಶ್ವಿನ್ ಅಂತ ಒಟ್ಟಿಗೆ ಎಲೆಕ್ಷನಲ್ಲಿ ಓಡಾಡ್ತಾ ಇದ್ವಿ. ಆವಾಗ ನಾನು ಕೆಲಸಕ್ಕೆ ಇದು ಮಾಡ್ತೀನಿ ಅಂತ ಗೊತ್ತಾಗಿ ನಾನು ಕೆಲಸ ಕೊಡಿಸ್ತೀನಿ ಅಂತ ಹೇಳ್ದೆ. ಅಶ್ವಿನ್ ಅನ್ನೋನು ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಅದಕ್ಕೇ ಗೌರ್ಮೆಂಟ್ ಕೆಲಸ ನನ್ನ ತಮ್ಮಂಗೆ ಕೊಡಿಸಿದ್ದೀನಿ, ನಿನಗೂ ಕೊಡಿಸ್ತೀನಿ ಅಂತ ಹೇಳ್ದೆ. ಅದಾದಮೇಲೆ ಅದಕ್ಕೆ ನಾವು ಆಮೇಲೆ ದುಡ್ಡು ಕೇಳ್ದೆ 5 ಲಕ್ಷ ಕೊಡು ಲಂಚ ಮಾಡಿಸ್ಕೊಡ್ತೀನಿ. ನಾವು ಅದಕ್ಕೇ ಇಲ್ಲ ನಮ್ಗೆ 5 ಲಕ್ಷ ಆಗಲ್ಲ ಅಂತ ಹೇಳಿದ್ವಿ. ಸರಿ ಆಯಿತು 3-3.5 ಲಕ್ಷ ಕೊಡಿಸ್ತೀನಿ ಅಂತಲೇ ಹೇಳಿ ಕಾಸು ಇಸ್ಕೊಂಡು ಅದಾದಮೇಲೆ ಈಗ ಏನಾಯಿತು ಅಂದರೆ ಕಾಸು ಇಸ್ಕೊಬಿಟ್ಟು 1 ವರ್ಷ ಆಯಿತು, 1.5 ವರ್ಷ ಆಯಿತು. ಕೇಳಿದ್ಕೆ ಕೊಡಿಸ್ತೀನಿ, ಇವಾಗ ಕೊಡಿಸ್ತೀನಿ, ಅವಾಗ ಕೊಡಿಸ್ತೀನಿ ಅಂತ ತಳ್ತಾ ಇದ್ದ. ಅದಾದಮೇಲೆ ನಾವೇನು ಮಾಡಿದ್ವಿ, ಇಲ್ಲ ಬೇಡ ನೀವು ಕೊಡಿಸ್ತಾ ಇಲ್ಲ, ಆಮೇಲೆ ವಾಪಸ್ ಕಾಸು ಕೊಟ್ಬಿಡಿ ಅಂತಂದಿದ್ದಕ್ಕೆ ಅದಾದಮೇಲೆ ಅದು ಯಾರಿಗೋ ಕೊಟ್ಟಿದ್ದೀನಿ, ಅವ್ರು ತೀರೋಗ್ಬಿಟ್ಟವ್ರೆ, ಅವ್ರು ಓಡೋಗ್ಬಿಟ್ಟವ್ರೆ ಅಂತೆಲ್ಲ ಹೇಳೋದು. ಸರಿ ಆಯಿತು, ಇಲ್ಲ ನಾವು ಬೇರೆಯವ್ರು ಕೊಟ್ಟಿರೋದಲ್ಲ ಕಾಸು, ನಿಮಗೆ ಕೊಟ್ಟಿರೋದು, ಏನಾದರೂ ನಿಮಗೆ ಇದು ಮಾಡೋದು ಅಂತ ಹೇಳಿದ್ವಿ. ಅದಕ್ಕೇ ಅದಾದಮೇಲೆ ಇಲ್ಲ ನಾನು ಕೊಡೋಕ್ಕಾಗಲ್ಲ, ನಾವು ಸ್ಟೇಷನ್ಗೆ ಹೋದ್ವಿ, ಮನೆ ಹತ್ರ ಹೋದ್ವಿ. ಅವ್ರ ತಾಯಿ ಏನು ಮಾಡಿದ್ರು, ಮನೆ ಹತ್ರ ಬರಬೇಡಿ ನೀವು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ಸ್ಟೇಷನ್ಗೆ ಹೋದ್ವಿ, ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ವಿ. ಅವ್ರು ಕರ್ಕೊಬಂದು ಏನು ಮಾಡಿದ್ರು ಅಂದರೆ ಕೇಳಿದ್ರು, ಅವ್ನು ಒಪ್ಕೊಂಡ, ನಾನು ಈಸ್ಕೊಂಡಿದ್ದೀನಿ ಅಂತ ಒಪ್ಕೊಂಡ. ಅದಾದಮೇಲೆ ಅವ್ರು ಚಿಕ್ಕಮ್ಮ ಲಾಯರು, ಅವ್ರು ಬಂದರು. ಅವ್ರೇನು ಮಾಡಿದ್ರು, ಅವ್ರು ಫೋನ್ ಮಾಡಿ ಕರ್ಸ್ಕೊಂಡ್ರು. ಈಗ ಅವ್ನು ಕೊಡ್ತೀನಿ ಅಂತ ಒಪ್ಕೊಂಡ? ಹಾಂ, ಅಲ್ಲಿ ಈಸ್ಕೊಂಡಿದ್ದೀನಿ ಅಂತ ಒಪ್ಕೊಂಡ. ಒಪ್ಕೊಂಡು ಈಗ ಇನ್ನೂ ನ್ಯಾಯ ಸಿಕ್ಕಿಲ್ಲ? ಇಲ್ಲ, ಸಿಕ್ಕಿಲ್ಲ. ಆಮೇಲೆ ಯಾವ ಮುಖಾಂತರ ಎಷ್ಟೆಷ್ಟು ದುಡ್ಡು ಯಾವ್ಯಾವ ಮುಖಾಂತರ ಕೊಟ್ಟಿದ್ದೀರಾ? ಎಲ್ಲ ಚೆಕ್ ರೀತಿ ಕೊಟ್ಟಿರೋದು. ಫಸ್ಟು 50,000, ಅದಾದಮೇಲೆ ಒಂದು 3 ತಿಂಗಳು ಬಿಟ್ಕೊಂಡು 1.5 ಲಕ್ಷ, ಅದಾಗಿ ಇನ್ನೊಂದು 1.5-2 ತಿಂಗಳು ಬಿಟ್ಕೊಂಡು 1.5 ಲಕ್ಷ, 3 ಚೆಕ್ ರೀತಿಲೇ ಕೊಟ್ಟಿರೋದು. ನಮ್ಮ ತಾಯಿ ಅಕೌಂಟಿಂದ ಕೊಟ್ಟಿರೋದು, ಅವರು ಡ್ರಾ ಮಾಡ್ಕೊಂಡಿದ್ದಾರೆ. ಈಗ ಏನು ಒಟ್ಟಾರೆ ಏನು ಬಯಸ್ತೀರಿ ಅಂತೇಳಿ? ನಮಗೆ ಕಾಸು ವಾಪಸ್ ಬರುತ್ತೆ, ನ್ಯಾಯ ಸಿಕ್ಕಿತ್ತು. ಹೌದು. ಈಗ ಸಾಕಷ್ಟು ಇಲ್ಲೆಲ್ಲ ಫ್ರಾಡ್ಗಳು ನಡೆಯುತ್ತೆ, ಎಲ್ಲ ಕೊಟ್ಟು ಯಾವ ನಂಬಿಕೆ ಮೇಲೆ ಇದು ಅಂದರೆ ಅವರು ಒಟ್ಟಿಗೆ ಓಡಾಡ್ತೀವಿ ಒಂದು ಏರಿಯಾದು. ಅಂತ ಹೇಳಿದ್ದು ESI ಹಾಸ್ಪಿಟ್ಲು ಇಲ್ಲದೆ ಇದ್ದರೆ KR ಹಾಸ್ಪಿಟ್ಲಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ್ದು. ಅಂದರೆ ಅವಾಗಿಂದನೂ ಒಟ್ಟಿಗೆ ಇರೋದು, ನಮ್ಮ ಏರಿಯಾದಲ್ಲೇ ಪಕ್ಕದ ರೋಡಲ್ಲೇ ಇರೋದು ಅವರು. ಅದರಿಂದ ಗೊತ್ತಿತ್ತು. ಯಾರೋ ರಾಜಕಾರಣಿಗಳ ಹೆಸರು ಹೇಳಿದ್ನ? ಇಲ್ಲ, ನನ್ನ ತಮ್ಮಂಗೆ ಕೊಡಿಸಿದ್ದೀನಿ ಅಂತ ಹೇಳಿದ್ರು. ಅವ್ರ ತಮ್ಮ ಮಾಡ್ತಾ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ವರ್ಕಿಂಗು ಮಾಡಿದ್ರೆ ನನ್ನ ತಮ್ಮಂಗೆ ನಾನೇ ಕೊಡಿಸಿರೋದಂತ ಹೇಳಿದ್ದು. ಆದ್ದರಿಂದ ಉದಯ್ ಕುಮಾರ್ ಅಂತ ನನ್ನ ಹೆಸರು.